ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆಯ ಗೋಡೆಗಳು ಕಾಲದ ಗುರುತುಗಳನ್ನು ಹೊತ್ತು ನಿಂತಿದ್ದವು. ಮಳೆಯ ನೀರು ಬಿದ್ದ ಗುರುತುಗಳು, ಹಳೆಯ ಬಾಗಿಲಿನ ಕಿರಿಕಿರಿಯ ಶಬ್ದ, ಮುಂಭಾಗದ ತುಳಸಿ ಕಟ್ಟೆ ಎಲ್ಲವೂ ಆ ಮನೆಯ ಕಥೆಯನ್ನು ಹೇಳುತ್ತಿದ್ದವು. ಆ ಮನೆಯಲ್ಲಿ ವಾಸವಾಗಿದ್ದಳು ಶಾಂತಮ್ಮ. ಶಾಂತಮ್ಮಗೆ ಈಗ 75 ವರ್ಷ. ಬಿಳಿ ಬಣ್ಣದ ಕೂದಲು, ಮೃದುವಾದ ಮುಖದ ಮೇಲೆ ಮಡಚುಗಳು, ಕಣ್ಣಲ್ಲಿ ತುಂಬಿದ ಅನುಭವಗಳ ಸಮುದ್ರ. ಅವಳ ಜೀವನದಲ್ಲಿ ನಗುಗಳಿಗಿಂತ ಕಣ್ಣೀರು ಹೆಚ್ಚು. ಆದರೆ ಅವಳು ಎಂದಿಗೂ ತನ್ನ ನೋವನ್ನು ಯಾರ ಮುಂದೆಯೂ ಹೇಳಿಕೊಳ್ಳಲಿಲ್ಲ. ಅವಳಿಗೆ ಒಬ್ಬನೇ ಮಗ ರಾಘವಂತ. ರಾಘವನೇ ಅವಳ ಜಗತ್ತು. ಗಂಡ ರಾಮಯ್ಯ ತೀರಿಕೊಂಡ ದಿನದಿಂದಲೇ ಶಾಂತಮ್ಮ ತನ್ನ ಬದುಕನ್ನೇ ಮಗನಿಗೆ ಅರ್ಪಿಸಿದಳು. ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳು. ಮನೆ ಮನೆಗೆ ಹೋಗಿ ಪಾತ್ರೆ ತೊಳೆಯುತ್ತಿದ್ದಳು. ಕೆಲವೊಮ್ಮೆ ಹೊಟ್ಟೆ ಬಾಕಿ ಆಗಿಯೇ ಮಗನಿಗೆ ಊಟ ಮಾಡಿಸುತ್ತಿದ್ದಳು. ನನ್ನ ಮಗ ದೊಡ್ಡವನಾಗಬೇಕು, ಓದಬೇಕು, ನಾನು ಅನುಭವಿಸಿದ ಕಷ್ಟ ಅವನು ಅನುಭವಿಸಬಾರದು ಎಂದು ಅವಳು ಪ್ರತಿದಿನ ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದಳು. ರಾಘವ್ ಚಿಕ್ಕವನಾಗಿದ್ದಾಗ ತಾಯಿಯ ಮಡಿಲಲ್ಲೇ ಮಲಗುತ್ತಿದ್ದ. ಅಮ್ಮ, ನೀನು ನನ್ನನ್ನು ಯಾವತ್ತೂ ಬಿಟ್ಟು ಹೋಗಬೇಡ ಎಂದು ಹೇಳುತ್ತಿದ್ದ. ಆ ಮಾತು ಕೇಳಿ ಶಾಂತಮ್ಮನ ಕಣ್ಣು ನೀರಿನಿಂದ ತುಂಬುತ್ತಿದ್ದವು. ನಿನ್ನ ಉಸಿರಿರುವವರೆಗೂ ನಾನು ನಿನ್ನ ಜೊತೆ ಇರುತ್ತೇನಪ್ಪ ಎಂದು ಅವಳು ಅವನ ತಲೆಯನ್ನು ತಬ್ಬಿಕೊಂಡು ಮುದ್ದಾಡುತ್ತಿದ್ದಳು. ಕಾಲ ಕಳೆಯಿತು. ರಾಘವ್ ಓದಿನಲ್ಲಿ ಚೆನ್ನಾಗಿ ಮುಂದುವರಿದ. ಊರಿನ ಎಲ್ಲರೂ ಶಾಂತಮ್ಮನ ಮಗ ದೊಡ್ಡ ಅಧಿಕಾರಿ ಆಗುತ್ತಾನೆ ಎಂದು ಹೊಗಳುತ್ತಿದ್ದರು. ಆ ಮಾತು ಕೇಳಿ ಶಾಂತಮ್ಮನ ಹೃದಯ ಹೆಮ್ಮೆಯಿಂದ ತುಂಬುತ್ತಿತ್ತು. ತನ್ನ ಕಿವಿಯ ಓಲೆಗಳನ್ನು ಮಾರಿಬಿಟ್ಟಳು. ಮದುವೆಯ ಸಮಯದಲ್ಲಿ ತಂದಿದ್ದ 2 ಚಿನ್ನದ ಬಳೆಗಳನ್ನು ಮಾರಿಬಿಟ್ಟಳು. ಕಾರಣ ಒಂದೇ, ಮಗನ ಓದು. ರಾಘವ್ ನಗರಕ್ಕೆ ಓದಲು ಹೋದ ದಿನ ಶಾಂತಮ್ಮ ಹತ್ತು ಕಣ್ಣೀರಾಗಿದ್ದಳು. ಅಮ್ಮ, ಅಷ್ಟು ಅಳಬೇಡ, ನಾನು ಬೇಗ ಕೆಲಸ ಮಾಡಿಕೊಂಡು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ರಾಘವ್ ಹೇಳಿದ್ದ. ಆ ಮಾತೆ ಶಾಂತಮ್ಮಗೆ ಬದುಕಿನ ಆಸೆಯಾಯಿತು. ಪ್ರತಿ ವಾರ ಅವಳು ಅಂಚೆ ಕಚೇರಿಗೆ ಹೋಗಿ ಮಗನ ಪತ್ರ ಕಾಯುತ್ತಿದ್ದಳು. ಫೋನ್ ಬಂದರೆ ಹಬ್ಬದಂತೆ ಸಂತೋಷ ಪಡುತ್ತಿದ್ದಳು. ಅಮ್ಮ, ನಾನು ಚೆನ್ನಾಗಿದ್ದೀನಿ, ನೀನು ಔಷಧ ಸಮಯಕ್ಕೆ ತಿನ್ನು ಎಂಬ ಮಾತು ಕೇಳಿದರೆ ಸಾಕು. ಆ ದಿನ ಅವಳಿಗೆ ಹಬ್ಬ. ವರ್ಷಗಳು ಕಳೆದವು. ರಾಘವ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ನಂತರ ನಗರದಲ್ಲೇ ಒಂದು ಶ್ರೀಮಂತ ಮನೆಯ ಹುಡುಗಿ ಪ್ರಿಯಾ ಜೊತೆ ಮದುವೆಯಾದನು. ಶಾಂತಮ್ಮ ತುಂಬ ಸಂತೋಷಪಟ್ಟಳು. ನನ್ನ ಮಗನ ಮನೆ ತುಂಬಿತ್ತು ಎಂದು ದೇವರಿಗೆ ನಮಸ್ಕರಿಸಿದಳು. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಮದುವೆಯಾದ ನಂತರ ರಾಘವ್ ಬದಲಾಗತೊಡಗಿದ್ದ. ಫೋನ್ ಕರೆಗಳು ಕಡಿಮೆಯಾದವು. ಪತ್ರಗಳು ನಿಂತವು. ಊರಿಗೆ ಬರುವುದು ವರ್ಷಕ್ಕೊಮ್ಮೆ, ನಂತರ 2 ವರ್ಷಕ್ಕೊಮ್ಮೆ. ಶಾಂತಮ್ಮ ಪ್ರತಿ ಸಂಜೆ ಮನೆಯ ಮುಂಭಾಗದಲ್ಲಿ ಕುಳಿತು ರಸ್ತೆ ಕಡೆ ನೋಡುತ್ತಿದ್ದಳು. ಇವತ್ತಾದರೂ ನನ್ನ ಮಗ ಬರುತ್ತಾನಾ ಎಂಬ ನಿರೀಕ್ಷೆಯಲ್ಲಿ. ಪಕ್ಕದ ಮನೆಯವರು ಕೇಳುತ್ತಿದ್ದರು, ಅಕ್ಕ, ರಾಘವ್ ಯಾವಾಗ ಬರುತ್ತಾನೆ ಅಂತ ಕೇಳುತ್ತಿದ್ದರು. ಅವಳು ನಗುಮುಖದಿಂದ ಹೇಳುತ್ತಿದ್ದಳು, ಕೆಲಸ ಜಾಸ್ತಿ ಅಂತೆ, ಬೇಗ ಬರುತ್ತಾನೆ. ಆದರೆ ಒಳಗೊಳಗೆ ಅವಳ ಹೃದಯ ಮುರಿಯುತ್ತಿತ್ತು. ಒಂದು ದಿನ ಶಾಂತಮ್ಮಗೆ ತೀವ್ರ ಜ್ವರ ಬಂತು. 3 ದಿನ ಹಾಸಿಗೆಯಿಂದ ಏಳಲಿಲ್ಲ. ನೆರೆಮನೆಯ ಲಕ್ಷ್ಮಮ್ಮ ಮಾತ್ರ ಅವಳನ್ನು ನೋಡಿಕೊಳ್ಳುತ್ತಿದ್ದಳು. ನಿನ್ನ ಮಗನಿಗೆ ಹೇಳೋಣವಾ ಎಂದು ಕೇಳಿದಳು. ಶಾಂತಮ್ಮ ತಕ್ಷಣ ತಲೆ ಅಡ್ಡಾಡಿದಳು. ಬೇಡಮ್ಮ, ಅವನಿಗೆ ಕೆಲಸ ಇರುತ್ತದೆ, ನಾನು ಸರಿಯಾಗುತ್ತೇನೆ ಅಂತ ಹೇಳಿದಳು. ಆ ಮಾತು ಹೇಳುವಾಗ ಅವಳ ಕಣ್ಣಲ್ಲಿ ನೋವು ಸ್ಪಷ್ಟವಾಗಿತ್ತು. ಜ್ವರ ಇಳಿದ ನಂತರವೂ ದೇಹ ದುರ್ಬಲವಾಗಿತ್ತು. ಆದರೆ ಮನಸ್ಸಿನ ನೋವೇ ಹೆಚ್ಚು. ಒಂದು ರಾತ್ರಿ ಮಳೆಯ ಶಬ್ದ ಕೇಳುತ್ತಾ ಅವಳು ಹಳೆಯ ಪೆಟ್ಟಿಗೆಯನ್ನು ತೆರೆದಳು. ಅದರಲ್ಲಿ ರಾಘವ್ ಚಿಕ್ಕವನಾಗಿದ್ದಾಗ ಫೋಟೋಗಳು, ಅವನು ಬರೆದ ಮೊದಲ ಅಕ್ಷರ, ಶಾಲೆಯ ಬಹುಮಾನ ಪತ್ರ ಎಲ್ಲವೂ ಇವೆ. ಒಂದು ಚಿಕ್ಕ ಅಂಗಿ ಕೈಗೆತ್ತಿಕೊಂಡಳು. ಇದನ್ನೇ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದೆ. ಅಂದು ಮಳೆ ಬಂದಾಗ ನಿನ್ನನ್ನು ಮಡಿಲಲ್ಲಿ ಹೊತ್ತು ತಂದೆ ಎಂದು ಅವಳು ತನ್ನಲ್ಲೇ ಮಾತನಾಡಿಕೊಂಡಳು. ಕಣ್ಣೀರು ಹನಿಯಾಗಿ ಆ ಅಂಗಿಯ ಮೇಲೆ ಬಿತ್ತು. ಅದು ಏಕಾಂತದ ಅಳು, ಯಾರಿಗೂ ಕೇಳಿಸದ ನೋವು, ಯಾರಿಗೂ ಕಾಣದ ಕಣ್ಣೀರು. ಒಂದು ದಿನ ರಾಘವ್ ಅಚಾನಕ್ ಊರಿಗೆ ಬಂದ. ದೊಡ್ಡ ಕಾರಿನಲ್ಲಿ ಬಂದ. ಅವನನ್ನು ನೋಡಿ ಊರಿನವರು ಎಲ್ಲರೂ ಆಶ್ಚರ್ಯಪಟ್ಟರು. ಶಾಂತಮ್ಮ ಓಡುತ್ತಾ ಬಾಗಿಲಿಗೆ ಬಂದಳು. ರಾಘವ್. ಅವಳ ಕಣ್ಣಲ್ಲಿ 1000 ದೀಪಗಳ ಬೆಳಕು. ಆದರೆ ರಾಘವನ ಮುಖದಲ್ಲಿ ಆ ಹಳೆಯ ಮಮತೆ ಇರಲಿಲ್ಲ. ಅಮ್ಮ, ನಾನು ಹೆಚ್ಚು ಸಮಯ ಇರಲಾರೆ, ಒಂದು ಮುಖ್ಯ ವಿಷಯ ಹೇಳಬೇಕಿತ್ತು ಎಂದನು. ಶಾಂತಮ್ಮಳ ಮನಸ್ಸು ಏನೋ ಕಳವಳಗೊಂಡಿತ್ತು. ಏನಪ್ಪ
ನಗರದಲ್ಲಿ ಫ್ಲಾಟ್ ತೆಗೆದುಕೊಳ್ಳಬೇಕು. ಇಲ್ಲಿ ಈ ಹಳೆಯ ಮನೆ ಜಮೀನು ಮಾರಿಬಿಟ್ಟರೆ ಹಣ ಸಹಾಯ ಆಗುತ್ತೆ. ಆ ಮಾತು ಕೇಳಿದ ಕ್ಷಣ ಶಾಂತಮ್ಮಗೆ ನೆಲ ಕದಿದಂತಾಯಿತು. ಈ ಮನೆನಾ? ನಿಮ್ಮಪ್ಪ ಕಟ್ಟಿದ ಮನೆ, ನೀನು ಬೆಳೆದ ಮನೆ ಕಂದ ಅಂತ ಹೇಳುತ್ತಾ ಅವಳ ಧ್ವನಿ ನಡುಗಿತ್ತು. ಅಮ್ಮ, ಈಗ ಕಾಲ ಬದಲಾಗಿದೆ. ಈ ಹಳೆಯ ಮನೆಯಿಂದ ಏನು ಪ್ರಯೋಜನ? ಆ ಮಾತು ಕತ್ತಿಯಂತೆ ಹೃದಯಕ್ಕೆ ಚುಚ್ಚಿತ್ತು. ಶಾಂತಮ್ಮ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಕೇಳಿದಳು, ನನಗೆ ಜಾಗ ಎಲ್ಲಪ್ಪ ಅಂತ ಕೇಳಿದಳು. ರಾಘವ್ ಸ್ವಲ್ಪ ತಡಮಾಡಿ ಹೇಳಿದ್ದ, ನೀನು ನಮ್ಮ ಜೊತೆ ನಗರಕ್ಕೆ ಬರಬಹುದು. ಆದರೆ ಪ್ರಿಯಾ ಸ್ವಲ್ಪ ಅಂದರೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ದ. ಆ ಮಾತಿನ ಅರ್ಥ ಶಾಂತಮ್ಮಗೆ ಸ್ಪಷ್ಟವಾಗಿತ್ತು. ಅವಳು ಮಗನ ಮಾತಿನ ಹಿಂದೆ ಇರುವ ದೂರವನ್ನು ತಕ್ಷಣ ಅರಿತುಕೊಂಡಳು. ಆ ರಾತ್ರಿ ಅವಳು ಊಟ ಮಾಡಲಿಲ್ಲ. ಹೊರಗೆ ಚಂದ್ರನ ಬೆಳಕು ಬಿದ್ದಿತ್ತು. ಒಳಗೆ ಅವಳ ಮನಸ್ಸು ಕತ್ತಲೆಯಾಯಿತು. ಅವಳು ದೇವರ ಕೋಣೆಗೆ ಹೋಗಿ ಕುಳಿತಳು. ದೇವರೇ, ನಾನು ಏನು ತಪ್ಪು ಮಾಡಿ ನನ್ನ ಮಗನನ್ನು ಪ್ರೀತಿಸಿದ್ದೆ ತಪ್ಪ? ಕಣ್ಣೀರು ಧಾರೆಯಾಯಿತು. ಅವಳು ಅಳುತ್ತಿದ್ದಳು. ಜೋರಾಗಿ ಅಲ್ಲ, ಮೌನವಾಗಿ, ಏಕಾಂತದಲ್ಲಿ. ಮರುದಿನ ಬೆಳಗ್ಗೆ ಅವಳು ಒಂದು ನಿರ್ಧಾರ ಮಾಡಿಕೊಂಡಳು. ರಾಘವ್, ಮನೆ ಮಾರಬೇಡ. ಆದರೆ ಅಮ್ಮ, ಈ ಮನೆ ಗೋಡೆ ಅಲ್ಲಪ್ಪ, ಇದು ನನ್ನ ಜೀವನ. ನಿನ್ನಪ್ಪನ ನೆನಪು, ನಿನ್ನ ಬಾಲ್ಯದ ನಗು, ನನ್ನ ಕಣ್ಣೀರು, ಇದನ್ನು ನಾನು ಮರೆಯಲಾರೆ ಅಂತ ಹೇಳಿದಳು. ರಾಘವ್ ಕೋಪಗೊಂಡ. ನೀನು ಯಾವಾಗಲೂ ಹಳೆಯ ವಿಚಾರಗಳಲ್ಲೇ ಬದುಕುತ್ತೀಯ ಎಂದು ಹೇಳಿ ಹೊರಟನು. ಕಾರಿನ ಶಬ್ದ ದೂರವಾದಂತೆ ಶಾಂತಮ್ಮನ ಹೃದಯವು ಖಾಲಿಯಾಯಿತು. ಆ ದಿನದಿಂದ ಅವಳು ಇನ್ನಷ್ಟು ಮೌನವಾಗಿ ಬಿಟ್ಟಳು. ಪ್ರತಿ ಸಂಜೆ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿ ಕುಳಿತುಕೊಳ್ಳುತ್ತಿದ್ದಳು. ನನ್ನ ಮಗ ಒಮ್ಮೆ ಹಿಂತಿರುಗಿ ಬರ್ತಾನಾ ಎಂಬ ಪ್ರಶ್ನೆ ಮಾತ್ರ ಅವಳ ಸಂಗಾತಿಯಾಗಿತ್ತು. ತಿಂಗಳುಗಳು ಕಳೆಯಿತು. ಒಂದು ದಿನ ನಗರದಲ್ಲಿ ರಾಘವ್ನ ಮಗ ಆದಿತ್ಯನ ಶಾಲೆಯಲ್ಲಿ ನಿಮ್ಮ ಅಜ್ಜಿಯ ಬಗ್ಗೆ ಬರೆಯಿರಿ ಎಂಬ ಪ್ರಬಂಧ ಬಂತು. ಆದಿತ್ಯ ಮನೆಗೆ ಬಂದು ಕೇಳಿದ್ದ, ಅಪ್ಪ, ನನ್ನ ಅಜ್ಜಿ ಎಲ್ಲಿದ್ದಾರೆ? ಆ ಪ್ರಶ್ನೆ ರಾಘವನ ಹೃದಯಕ್ಕೆ ಮಿಂಚಿನಂತೆ ಬಡಿದಿತ್ತು. ಅವನು ಮೌನವಾಗಿದ್ದ. ಮಗ ಮತ್ತೆ ಕೇಳಿದ್ದ, ಅಜ್ಜಿ ನಮ್ಮ ಜೊತೆ ಯಾಕಿಲ್ಲ? ಅಂದು ರಾತ್ರಿ ರಾಘವ್ಗೆ ನಿದ್ರೆ ಬರಲಿಲ್ಲ. ಬಾಲ್ಯದ ನೆನಪುಗಳು ಒಂದೊಂದಾಗಿ ಕಣ್ಮುಂದೆ ಬಂದವು. ತಾಯಿ ಮಳೆಯಲ್ಲಿ ನೆನೆದು ಅವನನ್ನು ಶಾಲೆಗೆ ಕರೆದದ್ದು, ತನ್ನ ಹಸಿವನ್ನು ಮರೆತು ಅವನಿಗೆ ಊಟ ಮಾಡಿಸಿದ್ದು, ಪರೀಕ್ಷೆಯ ದಿನ ದೇವರ ಮುಂದೆ ಕೈಜೋಡಿಸಿ ನಿಂತದ್ದು. ಅವನು ಮೊದಲ ಬಾರಿಗೆ ತನ್ನ ತಪ್ಪನ್ನು ಅರಿತುಕೊಂಡ. ಅವನು ಮರುದಿನವೇ ಊರಿಗೆ ಹೊರಟ. ಹಳೆಯ ಮನೆ ಮುಂದೆ ಕಾರು ನಿಂತಿತ್ತು. ಆದರೆ ಮನೆಯ ಬಾಗಿಲು ಮುಚ್ಚಿತ್ತು. ಪಕ್ಕದ ಲಕ್ಷ್ಮಮ್ಮ ನಿಧಾನವಾಗಿ ಬಂದಳು. ರಾಘವ್, ಈಗ ಬಂದೆಯಾ ಅಂತ ಕೇಳಿದಳು. ಅವನ ಹೃದಯ ಬಡಿತ ಹೆಚ್ಚಾಯಿತು. ಅಮ್ಮ ಎಲ್ಲಿದ್ದಾರೆ? ಲಕ್ಷ್ಮಮ್ಮನ ಕಣ್ಣು ನೀರಾಯಿತು. 3 ದಿನ ಆಯಿತು ಶಾಂತಮ್ಮ ಹೋದಳು. ಆ ಮಾತು ಕೇಳಿದ ಕ್ಷಣ ರಾಘವ್ ನೆಲಕ್ಕೆ ಕುಸಿದ. ಅಮ್ಮ, ಅವನ ಕಿರುಚು ಆ ಹಳೆಯ ಮನೆಯ ಗೋಡೆಗಳಿಗೆ ತಾಗಿ ಮರಳಿ ಬಂದಿತ್ತು. ಲಕ್ಷ್ಮಮ್ಮ ಒಂದು ಚಿಕ್ಕ ಡಬ್ಬಿ ಕೊಟ್ಟಳು. ಇದನ್ನು ನಿನಗೆ ಕೊಡಲು ಹೇಳಿದಳು. ಕಂಪಿಸುವ ಕೈಯಲ್ಲಿ ರಾಘವ್ ಅದನ್ನು ತೆರೆದ. ಒಳಗೆ ಒಂದು ಹಳೆಯ ಪತ್ರ. ಅವನು ಓದಲು ಆರಂಭಿಸಿದ. ನನ್ನ ಪ್ರಿಯ ಮಗ ರಾಘವ್, ನೀನು ಈ ಪತ್ರ ಓದುವಾಗ ನಾನು ನಿನ್ನ ಎದುರು ಇರಲಾರೆಯೇನೋ. ಆದರೆ ತಾಯಿಯ ಹೃದಯ ಯಾವತ್ತೂ ಮಗನ ಜೊತೆ ಇರುತ್ತದೆ. ನಾನು ನಿನ್ನ ಮೇಲೆ ಎಂದಿಗೂ ಕೋಪ ಪಡಲಿಲ್ಲ. ನೀನು ದೂರವಾದಾಗಲೂ ನನ್ನ ಹೃದಯ ನಿನ್ನನ್ನೇ ಆಶೀರ್ವಾದಿಸಿತ್ತು. ತಾಯಿ ಪ್ರೀತಿ ಎಂದರೆ ಹಿಡಿದುಕೊಳ್ಳುವುದು ಅಲ್ಲಪ್ಪ, ಬಿಡುವುದು ಪ್ರೀತಿಯೇ. ನೀನು ಸಂತೋಷವಾಗಿದ್ದರೆ ಅದೇ ನನ್ನ ಬದುಕಿನ ಜಯ. ಈ ಮನೆ ಮಾರಬೇಡ. ಒಂದು ದಿನ ನೀನು ದಣಿದಾಗ ಈ ಮನೆ ನಿನಗಾಗಿ ತಾಯಿಯ ಮಡಿಲಾಗುತ್ತದೆ. ನಾನು ಇಲ್ಲದಿದ್ದರೂ ಈ ಗೋಡೆಗಳಲ್ಲಿ ನನ್ನ ಉಸಿರು ಇರುತ್ತದೆ. ನಿನ್ನ ಅಮ್ಮ. ಅಕ್ಷರಗಳು ಕಣ್ಣೀರಲ್ಲಿ ಮಸುಕಾದವು. ರಾಘವ್ ಜೋರಾಗಿ ಅತ್ತ. ಅಮ್ಮ, ಕ್ಷಮಿಸು, ನಾನು ತುಂಬ ತಡವಾಗಿ ಬಂದೆ. ಆ ಹಳೆಯ ಮನೆಯಲ್ಲಿ ಆ ದಿನ ಮೊದಲ ಬಾರಿ ಮಗನ ಕಣ್ಣೀರು ಸುರಿಯಿತು. ಅವನು ತುಳಸಿ ಕಟ್ಟೆಯ ಬಳಿ ಕುಳಿತು ತಾಯಿಯ ಫೋಟೋ ಹಿಡಿದ. ನೀನು ಏಕಾಂತದಲ್ಲಿ ಅತ್ತಾಗ ನಾನು ಎಲ್ಲಿದ್ದೆ ಅಮ್ಮ? ಗಾಳಿ ನಿಧಾನವಾಗಿ ಬೀಸಿತ್ತು. ಅವನಿಗೆ ತಾಯಿಯ ಕೈ ತಲೆಯ ಮೇಲೆ ತಾಕಿದಂತೆ ಅನುಭವವಾಯಿತು. ಆ ದಿನದಿಂದ ರಾಘವ್ ಆ ಮನೆಯನ್ನು ಮಾರಲಿಲ್ಲ. ಪ್ರತಿ ತಿಂಗಳು ಊರಿಗೆ ಬಂದು ದೀಪ ಹಚ್ಚುತ್ತಿದ್ದ. ತನ್ನ ಮಗ ಆದಿತ್ಯನಿಗೆ ಹೇಳುತ್ತಿದ್ದ, ಇದು ನಿನ್ನ ಅಜ್ಜಿಯ ಮನೆಯಲ್ಲ, ಇದು ಪ್ರೀತಿಯ ದೇವಾಲಯ, ಇದು ಪ್ರೀತಿಯ ದೇವಾಲಯ. ಆದಿತ್ಯ ಕೇಳುತ್ತಿದ್ದ, ಅಜ್ಜಿ ಹೇಗಿದ್ದರು? ರಾಘವ್ ಕಣ್ಣೀರು ತೊಳೆದು ಹೇಳುತ್ತಿದ್ದ, ಅವಳು ದೇವರಿಗಿಂತ ದೊಡ್ಡವಳು, ಏಕೆಂದರೆ
ದೇವರನ್ನು ನಾವು ನೋಡಿಲ್ಲ, ಆದರೆ ತಾಯಿಯ ಪ್ರೀತಿಯನ್ನು ನಾವು ಬದುಕಿದ್ದೇವೆ. ರಾತ್ರಿ ಬಂದಾಗ ಹಳೆಯ ಮನೆಯ ಮೌನದಲ್ಲಿ ಇನ್ನು ಶಾಂತಮ್ಮನ ಹೆಜ್ಜೆಗಳ ಶಬ್ದ ಕೇಳಿದಂತೆ ಅನಿಸುತ್ತಿತ್ತು. ಆದರೆ ಈಗ ಆ ಏಕಾಂತದಲ್ಲಿ ಅಳು ಇರಲಿಲ್ಲ. ಅದು ನೆನಪುಗಳ ಪ್ರಾರ್ಥನೆಯಾಗಿತ್ತು. ಒಬ್ಬ ವೃದ್ಧ ತಾಯಿ ಏಕಾಂತದಲ್ಲಿ ಸುರಿಸಿದ ಕಣ್ಣೀರು ಕೊನೆಗೆ ಮಗನ ಹೃದಯವನ್ನು ತೊಳೆದು ಮಾನವೀಯತೆಯನ್ನು ಮರಳಿ ತಂದಿತ್ತು. ತಾಯಿ ಎಂದರೆ ಅಷ್ಟೇ. ಅವಳು ಬದುಕಿರುವಾಗ ನಾವು ಅವಳ ಮೌಲ್ಯ ಅರಿಯುವುದಿಲ್ಲ. ಅವಳು ಇಲ್ಲದಾಗ ಮಾತ್ರ ಅವಳ ಮೌನದ ಕಣ್ಣೀರು ನಮ್ಮ ಬದುಕಿನ ದೊಡ್ಡ ಪಾಠವಾಗುತ್ತದೆ. ಸ್ನೇಹಿತರೆ, ಕತೆ ಇಷ್ಟ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.